ತಮ್ಮೆಲ್ರಿಗೂ ಕೂಡ ಗೊತ್ತು, ಬಾಳು ಬೆಳಗುಂದಿ, ದ್ಯಾಮೇಶ ಸೇರಿದಂತೆ ಎಲ್ರೂ ಕೂಡ ಉತ್ತಮವಾದಂತ ಸ್ನೇಹಿತರು. ಇವತ್ತಿಗೂ ಕೂಡ ಟಚ್ ನಲ್ಲಿ ಇಟ್ಕೊಂಡಿದ್ದಾರೆ. ದ್ಯಾಮೇಶ ಮತ್ತೆ ಬಾಳು ಬೆಳಗುಂದಿ ಸರಿಗಮಪ ವೇದಿಕೆಗೆ ಬಂದ ಮೇಲೆನೆ ಇವರು ಫ್ರೆಂಡ್ಸ್ ಆಗಿದ್ದು. ಸೊ ಇಬ್ಬರ ಒಂದು ಗೆಳೆತನ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಕೂಡ ಅದೇ ಒಂದು ಗೆಳೆತನ. ಮನೆಗೂ ಕೂಡ ಎಂಟ್ರಿ ಕೊಟ್ಟು ಒಂದೊಳ್ಳೆ ಸಮಯವನ್ನ ಕಳೆದಿದ್ದಾರೆ. ಬಾಳು ಬೆಳಗುಂದಿಯ ಮಗುವನ್ನು ಸಹ ನೋಡಿದ್ದಾರೆ ದ್ಯಾಮೇಶ ಕರಟಗಿ ಅವರು ಸಾಕಷ್ಟು ರೀತಿಯಲ್ಲಿ ಹಾಡನ್ನ ಆಡಿ ಈಗ ಸದ್ಯಕ್ಕೆ ಮನೆ ಮಾತಾಗಿರುವಂತವ್ರು. ದ್ಯಾಮೇಶ ಮತ್ತೆ ಬಾಳು ಬೆಳಗುಂದಿಯ ಒಂದು ಜಿಗಲ್ಬಂದಿ ಸಾಂಗ್ ಬರ್ಬೇಕೆಂಬುದು ಅಭಿಮಾನಿಗಳ ಆಸೆ. ಇಬ್ಬರು ಕೂಡ ಸರಿಗಮಪದಲ್ಲಿ ತುಂಬಾನೇ ಮಾಡಿದ್ರು ಮತ್ತೆ ಇಬ್ಬರು ಕೂಡ ಫಿನಾಲೆ ಕಂಟೆಸ್ಟೆಂಟ್ ಆಗಿದ್ರು. ಇಬ್ಬರಲ್ಲಿ ಒಬ್ರು ಗೆಲ್ಲಬೇಕು ಅಂತ ಅಭಿಮಾನಿಗಳು ತುಂಬಾನೇ ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಬಟ್ ಇಬ್ಬರು ಕೂಡ ಗೆಲ್ಲಿಲ್ಲ. ಶಿವಾನಿ ಗೆಲ್ತಾರೆ, ಬಟ್ ತೊಂದ್ರೆ ಇಲ್ಲ. ಗೆದ್ದವರಿಗಿಂತ ಜಾಸ್ತಿ ಫೇಮಸ್ ಆಗಿದ್ದಾರೆ, ಜಾಸ್ತಿ ಬ್ಯುಸಿ ಆಗಿದ್ದಾರೆ ದ್ಯಾಮೇಶ ಮತ್ತೆ ಬಾಳು ಬೆಳಗುಂದಿ. ಮನೆಗೆ ಬಂದಂತಹ ಬಾಳು ಬೆಳಗುಂದಿ ಅವರ ಮನೆಗೆ ಬಂದಂತಹ ದ್ಯಾಮೇಶ ತುಂಬಾ ಚೆನ್ನಾಗಿ ದ್ಯಾಮೇಶನನ್ನ ಕೂಡ ಬರ್ಮಾಡ್ಕೊಳ್ತಾರೆ. ಸ್ವಾಗತ ಮಾಡಿ ನಂತರ ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ ದ್ಯಾಮೇಶನಿಗೆ. ಹೌದು, ದ್ಯಾಮೇಶ ಒಳ್ಳೆ ಸಾಧನೆ ಮಾಡಿದ್ದಾರೆ, ಅವ್ರೇನು ಕಡಿಮೆ ಅಲ್ಲ. ತುಂಬಾನೇ ಬಡತನದಿಂದ ಬಂದಂತವ್ರು, ಹೂವನ ಮಾರುತಿ ಅಂತ ವ್ಯಕ್ತಿ ಇವತ್ತು ಒಂದು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಜನರ ಪ್ರೀತಿ ವಿಶ್ವಾಸ ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಅವರ ಒಂದು ಪ್ಯೂರ್ ಟ್ಯಾಲೆಂಟ್ ಕಾರಣ, ಅವರ ಒಂದು ಪರಿಶ್ರಮವೇ ಕಾರಣ. ಸರಿಗಮಪದಲ್ಲಿ ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿ ಜನರ ಪ್ರೀತಿ ವಿಶ್ವಾಸ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಅದೇ ರೀತಿ ಬಾಳು ಬೆಳಗುಂದಿಯ ಮನೆಗೆ ಬಂದಂತಹ ದ್ಯಾಮೇಶನಿಗೆ ಸನ್ಮಾನ ಮಾಡ್ತಾರೆ, ನಂತರ ಮಾತನಾಡಿಸ್ತಾರೆ, ವಿಚಾರಿಸ್ತಾರೆ, ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ. ನಿಮ್ಗೂ ಕೂಡ ಇಷ್ಟನ ಇಬ್ರು ಸಿಂಗರ್ಸ್? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಅಪ್ಡೇಟ್ ಶೇರ್ ಮಾಡಿ.